ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಾನಿವತ್ತೊಂದು ಸಿಂಪಲ್ಲಾದ ಮಸಾಲೆ ಅನ್ನ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ತಣ್ಣಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ಮಾಡಿದಂಥ ರೆಸಿಪಿ ಇದು. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಬಾಣಲಿ ಕಾಯ್ಲಿಕ್ಕಿಟ್ಟು 1 ಟೀ ಸ್ಪೂನ್ನಷ್ಟು ಧನಿಯಾ, ಒಂದು 5 ರಿಂದ 6 ಕರಿಮೆಣಸು, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಇಷ್ಟನ್ನು ಸ್ವಲ್ಪ ಉರಿಬೇಕು. ಒಂದು 30 ಸೆಕೆಂಡು ಹುರ್ಕೋತಾ ಇದ್ದೀನಿ. ಯಾವುದೇ ಮಸಾಲೆನ ಸಣ್ಣೂರಿನಲ್ಲಿ ಹುರಿದ್ರೆ ಒಳ್ಳೆಯದು. ಇದಕ್ಕೆ ಒಂದು ಸಣ್ಣ ಚೂರು ಚಕ್ಕೆ, 1 ಮರಾಠ ಮೊಗ್ಗು, 1 ಲವಂಗ, 1 ಏಲಕ್ಕಿ, ಅರ್ಧ ಚಕ್ರ ಮೊಗ್ಗು, ಇಷ್ಟನ್ನು ಹಾಕಿ ಸಣ್ಣೂರಿನಲ್ಲೇ ಹುರಿತಾ ಇದ್ದೀನಿ. ಇದು ಹುರಿದಾಗ ಘಮ ಘಮ ಅಂತ ಪರಿಮಳ ಬರುತ್ತೆ ಮತ್ತು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಹುರಿದಾಗಿದೆ. ಈಗ ಇದನ್ನು ತಣ್ಣಗೆ ಮಾಡಿ ಮಿಕ್ಸಿನಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೊತೀನಿ. ಈಗ ಒಂದು ಕುಕ್ಕರನ್ನು ಕಾಯ್ಲಿಕ್ಕಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದಲಿ. ಆಮೇಲೆ ಇದಕ್ಕೆ 2 ಪಲಾವ್ ಎಲೆ ಹಾಕ್ತಿದ್ದೀನಿ. ಒಂದು 10 ಎಸ್ಲು ಫ್ರೆಶ್ ಆಗಿರೋ ಕರಿಬೇವಿನ ಎಲೆ. ಈ ಒಗ್ಗರಣೆ ಎಲ್ಲ ಬೇಯೋ ತನಕ ಸ್ಟೌವನ್ನು ಸಣ್ಣೂರಿನಲ್ಲೇ ಇಟ್ಕೊಂಡಿರ್ತೀನಿ. ಈಗ ಇದಕ್ಕೆ ನಾನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿರೋ ಮಸಾಲೆ ಪೌಡ್ರ್ ಹಾಕ್ತಿದ್ದೀನಿ. ಎಣ್ಣೆ ತುಂಬ ಏನಾದರೂ ಕಾದಿದ್ದು ಸ್ಟವ್ ಉರಿ ಏನಾದರೂ ಜಾಸ್ತಿ ಇದ್ದರೆ ಈ ಮಸಾಲೆ ಎಲ್ಲ ಬೇಗ ಕಪ್ಪಾಗುತ್ತೆ. ಹಾಗಾಗಿ ಸಣ್ಣೂರಿನಲ್ಲಿ ಈ ಮಸಾಲೆ ಎಲ್ಲ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜಿಂದ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉದ್ದುದ್ದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 30 ಸೆಕೆಂಡು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಒಂದು 20 ಬೀನ್ಸ್ನ ಉದ್ದುದ್ದ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಒಂದು ದಪ್ಪ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. 1 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 150 ಗ್ರಾಮು ಅಕ್ಕಿದು ಮಸಾಲೆ ಅನ್ನ ಮಾಡ್ತಿದ್ದೀನಿ. ಹಾಗಾಗಿ ತರಕಾರಿನ ಇಷ್ಟೇ ಹಾಕ್ತಿದ್ದೀನಿ. ನೀವು ಇನ್ನೂ ಅನ್ನ ಜಾಸ್ತಿ ಮಾಡ್ತೀನಿ ಅಂದರೆ ತರಕಾರಿ ಮತ್ತು ಮಸಾಲೆನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. 2 ಮೀಡಿಯಮ್ ಸೈಜಿಂದು ಟೊಮೊಟೊನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡು ಬೆಂದ ಮೇಲೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ತಿದ್ದೀನಿ. ಜೊತೆಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪಲಾವ್ ಎಲ್ಲ ತಿಂದು ಬೇಜಾರಾಗಿರುತ್ತೆ, ಆವಾಗ ಈ ಥರ ಮಸಾಲೆ ಅನ್ನ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೂ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಲೋಟದಷ್ಟು ಅಕ್ಕಿನ ತೊಳೆದಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಉಪಯೋಗಿಸ್ತಿರೋದು ನಾನು ಸೋನಾ ಮಸೂರಿ ಅಕ್ಕಿ, ಅದನ್ನೇ ಹಾಕಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕಿನೂ ಸ್ವಲ್ಪ ಹೊತ್ತು ಅಂದರೆ ಒಂದು 30 ರಿಂದ 40 ಸೆಕೆಂಡ್ನಷ್ಟು ಎಣ್ಣೆಯಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ. ಕೆಲವರು ಈ ಅನ್ನ ಮಾಡಬೇಕಾದ್ರೆ ಡಾಲ್ಡಾ ಹಾಕ್ತಾರೆ. ಡಾಲ್ಡಾಗಿಂತ ತುಪ್ಪ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ ಮೇಲೆ 1 ನಿಮಿಷ ಹುರಿದಿದ್ದೀನಿ. ಈಗ ಇದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಒಟ್ಟು 4 ಲೋಟ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸುಮಾರು 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪನ್ನು ನಿಮ್ಮ ರುಚಿಗೆ ನೋಡಿ ಹಾಕ್ಕೋಬೇಕು. ಇದು ಹುಳಿ ಉಪ್ಪು ಖಾರ ಎಲ್ಲ ಚುರುಕಾಗಿದ್ದರೆ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇದರಲ್ಲಿ ಹಸಿರು ಮೆಣಸಿನ್ಕಾಯಿಂದು ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೀರು ಕುದಿ ಬಂದಮೇಲೆ ಕುಕ್ಕರ್ದು ಮುಚ್ಚಳ ಮುಚ್ಚಿ 2 ವಿಷಲ್ಲು ಕೂಗಿಸ್ತಾ ಇದ್ದೀನಿ. ಕೆಲವು ಕುಕ್ಕರಲ್ಲಿ ಒಂದೇ ವಿಷಲ್ಗೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ. ನಿಮ್ಮ ಕುಕ್ಕರು ಎಷ್ಟು ವಿಷಲ್ ಕೂಗಿದರೆ ಅನ್ನ ಚೆನ್ನಾಗಿ ಬೇಯುತ್ತೆ ಆ ಲೆವೆಲ್ನಲ್ಲಿ ಕೂಗಿಸ್ರಿ. ಕುಕ್ಕರ್ ತಣ್ಣಗಾದ್ಮೇಲೆ
ತೆಗೆದು ನೋಡಿದ್ರೆ ಒಳ್ಳೆ ಹದವಾಗಿ ಅನ್ನ ಆಗಿದೆ, ಜೊತೆಗೆ ಒಳ್ಳೆ ಪರಿಮಳ ಬರ್ತಾ ಇದೆ. ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ತರಕಾರಿ ಎಲ್ಲ ಮೇಲೆ ಇರುತ್ತೆ, ಹಾಗಾಗಿ ನಿಧಾನವಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿದನ್ನು ತಿನ್ನಲಿಕ್ಕೆ ಸರ್ವ್ ಮಾಡ್ಬೋದು. ಇದನ್ನು ರಾಯ್ತದ ಜೊತೆ ತಿನ್ಬೋದು, ಇಲ್ಲ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಾನಿವತ್ತು ಇದ್ರ ಜೊತೆ ತಿನ್ನಲಿಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಮನೆಯಲ್ಲಿ ಇರೋ ಸಾಮಗ್ರಿನಲ್ಲೇ ಸಿಂಪಲ್ಲಾಗಿ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.